ನಮಸ್ಕಾರ. ನಿಮ್ಮ ಕೆ ಮಂಜುನಾಥ್, PMTV ಸಂಪಾದಕರು. ಸ್ನೇಹಿತರೆ, ರಾಜಕೀಯದಲ್ಲಿ ಹಲವಾರು ತೊಂದರೆಗಳು ನೂರಾರು ಬರ್ತಾ ಇರುತ್ತೆ, ತಮ್ಗೆಲ್ಲ ಗೊತ್ತಿರುವ ಹಾಗೆ. ಆದ್ರೆ ಈ ವರ್ಷದ ಕೇಂದ್ರ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಒಂದು ವಿಶೇಷ ಬಜೆಟ್ ಅವನ್ನ ಬಿಡುಗಡೆ ಮಾಡಿದ್ದಾರೆ ಮತ್ತು ಅನೌನ್ಸ್ ಮಾಡಿದ್ದಾರೆ. ತಮ್ಗೆಲ್ಲ ಗೊತ್ತು, ಎಲ್ಲ ಸುದ್ದಿ ಮಾಧ್ಯಮದಲ್ಲಿ ಬರ್ತಾ ಇದೆ, ಅದೇ ಬೇರೆ ವಿಚಾರ. ಆದ್ರೆ ಎಲ್ಲೋ ಒಂದ್ ಕಡೆ ಸುದ್ದಿ ಮಾಧ್ಯಮದಲ್ಲಿ ಹರಿ ಬರುತ್ತಾ ಇರುವ ವಿಚಾರಗಳೇನಪ್ಪಾ ಅಂದ್ರೆ ಕೆಲವೊಂದು ಬೇರೆ ಬೇರೆ ರಾಜ್ಯದ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಬೇರೆ ಪಕ್ಷದ ರಾಜ್ಯದ ಅಥವಾ ಬೇರೆ ರಾಜ್ಯದಲ್ಲಿ ನಡೀತಾ ಇರುವ ಒಂದು ಹಲವು ವಿಚಾರದ ಕುರಿತಾಗಿ ಕೆಲವೊಂದು ನಿರ್ಮಲಾ ಸೀತಾರಾಮನ್ ಕುರಿತಾಗಿ ಹಾಗೂ ಮೋದಿ ಸರ್ಕಾರದ ವಿರುದ್ಧ ಅಂದ್ರೆ ಬಿಜೆಪಿ ಸರ್ಕಾರದ ವಿರುದ್ಧ ನಡೀತಾ ಇರುವ ಕೆಲವೊಂದು ಮಾತುಗಳು ಮತ್ತು ಪ್ರತಿಭಟನೆನೂ ಕೂಡ ಸ್ಟಾರ್ಟ್ ಆಗ್ಬೋದು ಅಂತ ಅನಿಸೋ ವಿಚಾರ. ಎಲ್ಲ ಒಂದು ಕಡೆ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿನೇ ಕರ್ನಾಟಕಕ್ಕೆ ಇವರು ಚೆಂಬು ಕೊಟ್ಟಿದ್ದಾರೆ ಚೆಂಬು ಅಂತ ಬಹಳ ನೇರವಾಗಿನೇ ನೇರ ನುಡಿಯಲ್ಲಿ ಹೇಳಿದಂತ ಸಿಎಂ ಸಿದ್ದರಾಮಯ್ಯನವರು ಕರ್ನಾಟಕ ಸರ್ಕಾರಕ್ಕೆ ಏನು ಕೊಟ್ಟಿಲ್ಲ, ಇವರು ಕೇಂದ್ರದ ಅನುದಾನ ಏನೂ ಇಲ್ಲ, ಏನಾದ್ರೂ ಕೊಡ್ತಾರಂತ ನಾವು ಕಾದಿದ್ದೀವಿ, ಆದ್ರೂ ಕೊಟ್ಟಿಲ್ಲ ಅಂತ ಹೇಳ್ತಿದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಸರ್ಕಾರದವರು ಏನು ಅದೇ ಕೂಡ ವಿರೋಧ ಪಕ್ಷದವರು ಬಿಜೆಪಿಯವರು ಕೂಡ ಬಹಳ ಒಂದು ಅರ್ಥಗರ್ಭಿತವಾಗಿದ್ದ ಬಜೆಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಏನು ಸೀತಾರಾಮನ್ ಅವರು ಕೂಡ ನಿರ್ಮಲಾ ಸೀತಾರಾಮನ್ ಕೂಡ ಬಿಡುಗಡೆ ಮಾಡಿದ್ದಾರೆ ಅಂತಿದೆ. ಸ್ನೇಹಿತರೆ, ಎಲ್ಲೋ ಒಂದ್ ಕಡೆ ತಮ್ಗೆ ಗೊತ್ತಿರೋ ಹಾಗೆ ಬಡವರಿಗೆ ಸಿಹಿನೋ ದುಃಖನೋ ಅಥವಾ ಕಹಿನೋ ಏನೋ ಗೊತ್ತಿಲ್ಲ, ಆದ್ರೆ ಬಡವರಿಗೆ ಇದು ಏನ್ ಆಗಿದೆ, ಏನ್ ಆಗ್ತಾ ಇದೆ ಅನ್ನೋದು, ಧೂಮಪಾನ, ಮದ್ಯಪಾನ, ಕೆಟ್ಟ ಹ್ಯಾಬಿಟ್ ಅಲ್ಲಿ ಇರುವಂತ, ಅಗಿತಾ ಇರುವಂತ, ಡ್ರಗ್ಸ್ ಕಂಟೆಂಟ್ ಇರುವಂತ ಎಲ್ಲಾ ಬಜೆಟ್ ಗಳನ್ನ ಹೆಚ್ಚಳ ಮಾಡಿದ್ದಾರೆ. ಅದ್ರ ಮೇಲೆ ಟ್ಯಾಕ್ಸ್ ಅನ್ನ ಇನ್ನೂ ಹೆಚ್ಚಳವಾಗಿ ನೀಡಿದ್ದಾರೆ. ಓಕೆ, ಖುಷಿ ಪಡೋಣ, ಎಲ್ರೂ ಖುಷಿ ಪಡೋಣ, ಓಕೆ ಕಡಿಮೆ ಆಗ್ಲಿ ಅಂತ. ಆದ್ರೆ ಒಂದು ವಿಚಾರಗಳನ್ನ ತಮ್ಗೆ ನಾವು ಗಮನದಲ್ಲಿ ಇಡ್ತೀವಿ. ಇದೇ ಸ್ವಲ್ಪ ಒಂದು 2-3-4 ವರ್ಷದ ಹಿಂದೆ ಹೋದ್ರೆ ಧೂಮಪಾನ ಮತ್ತೆ ಮದ್ಯಪಾನ ಕೊರೋನಾ ಅನ್ನೋ ಕೆಟ್ಟ ಒಂದು ಮಹಾಮಾರಿ ಇತ್ತು. ಅಂತ ಸಮಯದಲ್ಲೂ ಕೂಡ ಇಂಥ ಒಂದು ಅಡಿಕ್ಟ್ ಆದಂತ ವ್ಯಕ್ತಿಗಳು ಅದನ್ನ ತ್ಯಾಗ ಮಾಡ್ಲಿಲ್ಲ, ಬಿಡ್ಲಿಲ್ಲ. ಜೀವ ಹೋದ್ರೂ ಪರವಾಗಿಲ್ಲ, ಆದ್ರೆ ನಮ್ಗೆ ಡ್ರಿಂಕ್ಸ್ ಬೇಕು, ತಂಬಾಕು ಬೇಕು, ಸಿಗರೇಟ್ ಬೇಕು ಅಂತ ಹೋರಾಟ ಮಾಡಿದವರು ಇನ್ನು ಇಷ್ಟೆಲ್ಲಾ ಟ್ಯಾಕ್ಸ್ ಹೆಚ್ಚು ಮಾಡಿದ್ರು ಕೂಡ ಕಡಿಮೆ ಮಾಡ್ತಾರಂತೀರ ಜನಗಳು? ಕಡಿಮೆ ಮಾಡ್ತಾರ? ಸಾಧ್ಯನೇ ಇಲ್ಲ. ಇವರು ಆದಾಯನ್ನ ಬೇಕಂತ ಜಾಸ್ತಿ ಮಾಡಿರೋದು. ಎಲ್ಲಿ ಆದಾಯ ಹೆಚ್ಚು ಬರ್ತಾ ಇದೆ, ಯಾವ್ದು ಜನರು ಬಿಡಲ್ವೋ ಅದನ್ನ, ಯಾವ್ದು ಜನರು ದಿನಕ್ಕೆ ಅವಶ್ಯಕತೆ ಇದೆ ಧೂಮಪಾನ ಮದ್ಯಪಾನ, ಅದನ್ನ ನಾವು ಹೆಚ್ಚಳ ಮಾಡಿದ್ರೆ ಮತ್ತೆ ನಾವು ಸರ್ಕಾರದಲ್ಲಿ ಬಜೆಟ್ ಅನ್ನ ಹೆಚ್ಚು ಮಾಡ್ಕೋಬಹುದು ಅನ್ನೋ ಒಂದು ವಿಚಾರ ಅನ್ಸಲ್ವಾ? ಅನ್ಸಲ್ವಾ? ಇದು ನಮ್ಮ ನೇರ ಮಾತು, ಇದು ಯಾರು ಬೇಕಾದ್ರೂ ತಿಳ್ಕೊಳ್ಳಿ. ತಮಗೆ ಸತ್ಯ ಘಟನೆ, ಇದು ಸತ್ಯ ನಡೆದಿರುವಂತ ಘಟನೆ ಇದೆಲ್ಲ. ನಾನ್ ಹೇಳೋದು ತಮ್ಮ ಗಮನಕ್ಕೆ ಬಂತು ಅನ್ಕೋತೀನಿ ಸ್ನೇಹಿತರೆ. ಅರ್ಥ ಆಯ್ತಲ್ವ ತಮ್ಗೆ? ಕೊರೋನಾದಲ್ಲಿ ಸಾಲು ಸಾಲು ಹೆಣಗಳು ಬೀಳ್ತಾ ಇದೆ, ಸಾಲು ಸಾಲು ಶವ ಮುಚ್ಚಕ್ಕೆ ಜಾಗ ಸಿಗ್ತಾ ಇರ್ಲಿಲ್ಲ, ಬೆಡ್ ಸಿಗ್ತಾ ಇರ್ಲಿಲ್ಲ. ಅಂತದ್ರಲ್ಲಿ ನಾನು ಸಾಯ್ತೀನಿ ಅಂತ ಗೊತ್ತಾದ್ರು ಅವರು ಬಾರ ಅಂಗಡಿಯನ್ನ ಓಪನ್ ಮಾಡಿಸಿದ್ರು. ನಿಜ ಅಲ್ವಾ ಇದು? ಬಾರ ಅಂಗಡಿಯನ್ನ ಓಪನ್ ಮಾಡಿಸಿದ್ರು. ಅಂತದ್ರಲ್ಲಿ ಬರೀ ಟ್ಯಾಕ್ಸ್ ಜಾಸ್ತಿ ಆದ್ರೆ ಕುಡುಕರು ಕಡಿಮೆ ಆಗ್ತಾರೆ, ಮಾವ ತಿನ್ನೋರು ಕಡಿಮೆ ಆಗ್ತಾರೆ, ತಂಬಾಕು ತಿನ್ನೋರು ಕಡಿಮೆ ಆಗ್ತಾರೆ, ಸಿಗರೇಟ್ ಸೇದೋರು ಕಡಿಮೆ ಆಗ್ತಾರೆ. ಅದು ಭ್ರಮೆ, ನಿಮಗೆಲ್ಲ ಅದು ಭ್ರಮೆ. ನಿಜ ಅಲ್ವಾ? ನೀವ್ ಏನ್ ಅನ್ನೋದು ನಮ್ಮ PMTV ಕರ್ನಾಟಕದಲ್ಲಿ ಅದನ್ನ ಕಮೆಂಟ್ ಮಾಡಿ. ಇನ್ನೂ ಟ್ಯಾಕ್ಸ್ ಹೆಚ್ಚಾಗುತ್ತೆ, ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ ಸರ್ಕಾರ, ಇನ್ನೂ ಮನೆ ತುಂಬ್ಕೊಂತವ್ರೆ ದುಡ್ಡನ್ನ. ಓಕೆ, ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಬಂಗಾರ ಇಳಿಕೆಯನ್ನ ಕಡಿಮೆ ಮಾಡಿದ್ರು. ಈ ಸ್ವಾಮಿ, ಬಂಗಾರ ಕಡಿಮೆ ಮಾಡಿದ್ದಾರೆ, ಓಕೆ ಒಪ್ಕೋತೀನಿ. ಬೆಳ್ಳಿ 17 ರೂಪಾಯಿಂದನೂ ಕಡಿಮೆ ಆಗಿದೆ, ಚಿನ್ನಾನು ಕಡಿಮೆ ಆಗಿದೆ. ಮೇ ಬಿ ಪಕ್ಕದಲ್ಲಿ ಬರ್ತಾ ಇದೆ ನೋಡಿ, ಅದ್ ನನ್ ಬೇರೆ ವಿಚಾರ. ಆದ್ರೆ ಬಂಗಾರ ಇವತ್ತು ಒಬ್ಬ ಮನುಷ್ಯ, ಒಬ್ಬ ಬಡವರ ಮನೆ ಕುಟುಂಬದ ಒಬ್ಬ ಮನುಷ್ಯ, ಅವನಿಗೆ ಒಂದು ತಿಂಗಳಲ್ಲಿ ಪರ್ ಮಂತ್ ಅವನಿಗೆ 10,000 ಸಂಬಳದಿಂದ ಕೆಲಸ ಮಾಡುವಂತ ವ್ಯಕ್ತಿ. ಆ ವ್ಯಕ್ತಿ
ಅಂದ್ರೆ ಸುಮಾರು 10 ತಿಂಗಳ ಕಾಲ ಒಂದು ಕಂಪನಿಯಲ್ಲಿ ಅಥವಾ ಬೇರೆ ಒಂದು ಜಾಗದಲ್ಲಿ ಅವನು ಕೆಲಸ ಮಾಡಿದ್ರೆ 1 ಲಕ್ಷ ಸಂಬಳ ಬರುತ್ತೆ. ಅಂದ್ರೆ 1 ಲಕ್ಷ ಸಂಬಳ ಬರೇ 1 ತೊಲೆ. ಆ ಆ ಇದಕ್ಕೆ ಇವರು ಒಂದು ವರ್ಷದ ದುಡ್ಡು ಬರೀ 1 ದಿನದಲ್ಲಿ ಹೋಗ್ಬೇಕು. ಇವತ್ತು ಬಡವರಿಗಾಗಿ ಏನೇನು ಹಾಕಿದೆ, ನಿಜವಾದ ಬಡವರ ಸಮಸ್ಯೆ ಏನು, ಸ್ಕೂಲು ಕಾಲೇಜುಗಳ ಅಭಿವೃದ್ಧಿ ಏನಾಗಬೇಕು, ನಿರುದ್ಯೋಗ ಎಲ್ಲಿ ಹೋಗಿದೆ, ನಿರುದ್ಯೋಗವನ್ನ ನಾವು ಹೇಗೆ ಡೆವಲಪ್ಮೆಂಟ್ ಅನ್ನ, ನಿರುದ್ಯೋಗ ಇದ್ದುರಂತ ವಿದ್ಯಾರ್ಥಿಗಳನ್ನ ಅವ್ರಿಗೆ ಯಾವ ಉದ್ಯೋಗ ಅವಕಾಶ ಕೊಡ್ಬೇಕಾಗಿತ್ತು, ಭ್ರಷ್ಟತೆಯನ್ನ ಯಾವ ರೀತಿ ತಡಿಬೇಕಾಗಿತ್ತು, ಭ್ರಷ್ಟತೆ ನಿಲ್ಲಿಸ್ಬೇಕಾದ್ರೆ ಕೆಲವೊಂದು ಉದ್ಯೋಗಗಳನ್ನ ನಿಲ್ಲಿಸ್ಬೇಕು, ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ, ರೈತರಿಗೆ ಒಂದು ಒಳ್ಳೆ ಬಜೆಟ್ ಇದೆಯಾ? ನಿಮ್ಗನ್ಸುತ್ತ ಒಳ್ಳೆ ಬಜೆಟ್ ಅಂತ? ಸಾಧ್ಯನೇ ಇಲ್ಲ, ಅನ್ಸಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಮೆಡಿಸಿನ್ ದರಗಳನ್ನ ಕಡಿಮೆ ಮಾಡುವುದು, ವ್ಯವಹಾರಿಕ ಉದ್ಯಮದಲ್ಲಿ ಕಾರ್ಗಳ ಬೆಲೆಯನ್ನ ಕಡಿಮೆ ಮಾಡುವುದು, ಎಲೆಕ್ಟ್ರಾನಿಕ್ ಕಾರ್ಗಳನ್ನ ಕಡಿಮೆ ಮಾಡುವುದು, ಇಂಥ ವಿಚಾರಗಳಿದು ಸರ್ವೇ ಸಾಮಾನ್ಯ, ಎಲ್ಲರಿಗೂ ಗೊತ್ತಿರೋದು. 10 ರೂಪಾಯಿ ಜಾಸ್ತಿ ಎಲ್ಲ ದುಡ್ಡಿದ್ದವರೇ ತಗೊಳ್ಳೋದು ಅದನ್ನ. ಈಗಲೂ ಕೂಡ ಗೋಲ್ಡ್ ಆಗ್ಲಿ, ಕಾರ್ಗಳಾಗ್ಲಿ, ಮೆಡಿಸಿನ್ ಆಗ್ಲಿ, ಮೆಡಿಸಿನ್ ಎಲ್ಲೋ ಒಂದ್ ಕಡೆ ಅಲ್ಪ ಅಲ್ಪ ಸ್ವಲ್ಪ ಸ್ವಲ್ಪ ಸಮಾಧಾನ. ಒಂದೇನೋ ಸ್ಕ್ಯಾನ್ ಮಾಡಿಸ್ಕೋಬೇಕಂದ್ರೆ 10,000 20,000 ಬೇಕಿತ್ತು. ಈಗ ಎಲ್ಲೋ ಒಂದ್ ಕಡೆ ಅದು ಕಡಿಮೆ ಆಗಿದೆ. ಅಂದ್ರೆ ಒಂದರ ನೆಪದಲ್ಲಿ ನಾನು ಒಳ್ಳೆಯವ್ರು ಅಂತ ಹೇಳುದು, ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ಇದು ಒಂದು ಬಜೆಟ್ ವಿಚಾರ. ಇಲ್ಲ, ದುಶ್ಚಟವನ್ನ ಬಿಡಿಸಕ್ಕೆ ನಾವು ಈ ಪ್ರಯತ್ನವನ್ನ ಪಟ್ಟಿದ್ದೀವಿ, ದುಶ್ಚಟವನ್ನ ನಿಲ್ಸಕ್ಕೆ ನಾವು ಈ ಬಜೆಟ್ ಅನ್ನ ಬಿಡುಗಡೆ ಮಾಡಿದೀವಿ, ಈ ರೀತಿಯ ಟ್ಯಾಕ್ಸ್ ಗಳನ್ನ ಹೆಚ್ಚಳ ಮಾಡಿದೀವಿ ಅಂತೀವ್ರಲ್ಲ, ಯಾಕೆ ಸಂಪೂರ್ಣವಾಗಿ ಅದನ್ನ ನಿಲ್ಸೇ ಬಿಡಿ. ಸಂಪೂರ್ಣವಾಗಿ ಆ ಕಂಪನಿಗಳನ್ನ ನಿಲ್ಲಿಸಿ, ಧೂಮಪಾನವನ್ನ ನಿಲ್ಲಿಸಿ, ಮದ್ಯಪಾನವನ್ನ ನಿಲ್ಲಿಸಿ, ಕೆಲವನ್ನು ನಿಲ್ಲಿಸ್ಬಿಡ್ರಿ. ಯಾಕೆ ಆಗಲ್ವಾ? ಸುಮ್ನೆ ಏನೋ ಒಂದ್ ಹೇಳ್ಬಿಟ್ಟು ಬಡವ್ರ ಮಕ್ಳು ಹಾಳಾಗ್ತಾರೆ, ಬಡವ್ರ ಮಕ್ಳೇನೆ ದುಡ್ಡು ಕಟ್ಟೋದು, ಬಡವ್ರ ಮಕ್ಳೇನೆ ಎಲ್ಲಾ ಟ್ಯಾಕ್ಸ್ ಎಲ್ಲ ಹಾಳಾಗ್ತಾ ಇರೋದು ರೈತರಿಂದಾನೆ, ಮತ್ತೊಂದ್ ಏನು ಅಲ್ಲ. ಈ ತರ ಮಾಡಿನೇ ಜನಗಳನ್ನ ಯಾಮಾರಿಸಿ ಇವತ್ತು ರಾಜಕೀಯ ನಡೀತಾ ಇರೋದ್ರಿ. ಒಂದ್ ಒಳ್ಳೆ ರಾಜಕೀಯ ಸಂದೇಶಗಳನ್ನ ಕೊಡಿ, ಒಂದು ಒಳ್ಳೆ ರಾಜಕೀಯ ಬಜೆಟ್ ಅನ್ನ ನಿರ್ಮೂಲನೆ ಮಾಡಿ, ಭ್ರಷ್ಟತೆಗೋಸ್ಕರ ತಡೀರಿ, ನಿರುದ್ಯೋಗವನ್ನ ನಿಲ್ಲಿಸ್ರಿ. ಇವತ್ತು ಕಮರ್ಷಿಯಲ್ ಅಲ್ಲಿ ಸಾಯ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಅಂತ, ಅಂತದನ್ನ ನಿಲ್ಲಿಸ್ರಿ. ಬಡವರ ಕೈಯಲ್ಲಿ ಅಧಿಕಾರ ಕೊಡುವಂತ ಬಜೆಟ್ ಅನ್ನ ಕೊಡ್ರಿ. ರೈತರಿಗೆ ಆಳುವಂತ ಅಧಿಕಾರಗಳನ್ನ ಬಜೆಟ್ ಅನ್ನ ಬಿಡುಗಡೆ ಮಾಡ್ರಿ. ಯಾಕೆ ನೋಡಿ ಸ್ನೇಹಿತರೆ, ಇವತ್ತಿನ ಈ PMTV ಕರ್ನಾಟಕದ ಮುಖಾಂತರ ತಮಗೊಂದು ಈ ವಿಶೇಷ ಚರ್ಚೆಯನ್ನ ತಮ್ಮ ಮುಂದೆ ನಾವು ತರೋದಕ್ಕೆ ಇಚ್ಛೆ ಪಟ್ಟಿದ್ದೀವಿ ಸ್ನೇಹಿತರೆ. ಅದ್ ಹೇಗೋ ಏನು ಅಂತ ಗೊತ್ತಿಲ್ಲ, ಆದ್ರೆ ಒಂದು ರೀತಿ ಖುಷಿ ಆಗುತ್ತೆ, ಒಂದು ರೀತಿ ಬೇಜಾರ ಆಗತ್ತೆ. ಇದು PMTV ಕರ್ನಾಟಕದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡಿದೀವಿ, ತೊಂದ್ರೆ ಇಲ್ಲ. ಅದೇ ರೀತಿಯಾಗಿ ಹಲವಾರರಿಂದಾಗಿ ಏನು 25% ಇರುವಂತದ್ದು 60ಕ್ಕೆ ಏರಿರುವಂತದ್ದು ಧೂಮಪಾನ, ಮದ್ಯಪಾನದಲ್ಲಿ ಏನು ತಂಬಾಕು ಅಂತ ಸೇವನೆ ಮಾಡ್ತೀವಿ, ಅದು ಕೂಡ ಎಲ್ಲ ರೇಟ್ 1 to 1 ಹೆಚ್ಚು ಕಮ್ಮಿ 6 ರೂಪಾಯಿ ಇದ್ದು 12 ರೂಪಾಯಿ 13 ರೂಪಾಯಿ ಏನೋ ಮೇ ಬಿ ಸಮಥಿಂಗ್ ಎಲ್ಲ ಈ ತರ ಆಗಿರುವಂತದ್ದು. ಹಾಗಾಗಿ ಈ ಕೊರೋನಾ ವಿಷಯನ ತಮ್ಮ ಮುಂದೆ ವಿಶೇಷ ಚರ್ಚೆಗೆ ತಂದಿದ್ವಿ ಸ್ನೇಹಿತರೆ. ಈ ವಿಚಾರವನ್ನ ಪಕ್ಕದಲ್ಲಿ ಬರ್ತಾ ಇದ್ದು ನೋಡ್ಕೊಂಡಿದ್ದೀರಾ. ಮತ್ತೊಂದು ಇಂಥ ವಿಚಾರವನ್ನ ತಿಳಿಸಕ್ಕೆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ, ಮತ್ತೆ ಸಿಗ್ತೀನಿ. ನಿಮ್ಮ GK ಮಂಜುನಾಥ್. ಹಾಗೆ ನಮ್ಮ ಮಾಧ್ಯಮವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಬರ್ತೀನಿ, ಮತ್ತೆ ಸಿಗ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.